ಈಗ ಭವ್ಯ ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತೀರಂತೆ. ಬೇಡ ಸುಮ್ಮನೆ ಸರ್, ಅವರೆಲ್ಲಿರ್ತಾರೋ ಏನು ಕತೆನೋ. ಟ್ರೈ ಮಾಡಿ ನೋಡೋಣ. ನಾನು ಹೆಂಗೆ ಪ್ರ್ಯಾಂಕ್ ಮಾಡೋದು? ಪ್ರ್ಯಾಂಕ್ ನನ್ನ ಫೋನಿಂದ ಮಾಡಿದ್ರೆ ಪ್ರ್ಯಾಂಕ್ ಹೆಂಗೆ ಆಗುತ್ತೆ? ನಿಮ್ಮ ಫೋನಿಂದ ಮಾಡಿ ಪ್ರ್ಯಾಂಕ್ ಆಗುತ್ತೆ. ಹೌದಾ? ನನ್ನ ಹೆಸರು ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ನೋಡೋಣ. ಹಲೋ, ಎಸ್, ಭವ್ಯ ಅವರಾ? ಹೌದು. ಮೇಡಮ್ ನಮಸ್ತೆ, ನನ್ನ ಹೆಸರು, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಸರ್, ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ನಿಮ್ಮ ಅಭಿಮಾನಿ ಮೇಡಮ್, ಪ್ರವೀಣ್ ಅಂತ. ಓಕೆ, ಥ್ಯಾಂಕ್ ಯು. ನಿಮ್ಮದು ಹೇಳಿ. ವೆಬ್ ಸೀರೀಸು, ಮೊನ್ನೆ ಅಮೃತಾಂಜನ್ ಸಿನಿಮಾ ಎಲ್ಲ ನೋಡಿದೆ. ಓಕೆ, ವೆಬ್ ಸೀರೀಸು ಅಮೃತಾಂಜನ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು. ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂತಿದ್ದೀನಿ ಮೇಡಮ್. ಸರ್, ನಂಬರ್ ಹೇಗೆ ಸಿಕ್ತು ಒಂದು? ಹಿಂಗೆ ಕಲೆಕ್ಟ್ ಮಾಡಿಕೊಂಡೆ ಮೇಡಮ್. ನಾನು ನಿಮ್ಮ ಅಭಿಮಾನಿ ಮೇಡಮ್. ಥ್ಯಾಂಕ್ ಯು ಸರ್. ಸೊ ಹಿಂಗೆ ಮೊನ್ನೆ ಅಮೃತಾಂಜನ್ ಸಿನಿಮಾ ನೋಡೋಕೆ ಬಂದಿದ್ದೆ. ಆ್ಯಕ್ಚುಲಿ ನಾನು ನಿಮ್ಮನ್ನು ಮೀಟ್ ಆಗೋಣ ಅಂದ್ಕೊಂಡೆ, ಓಕೆ. ಬಟ್ ನೀವು ಸಿಕ್ಕಿಲ್ಲ. ಗೌರವ್ ಶೆಟ್ಟಿ ಅವರೇ ಕೊಟ್ಟರು ನಂಬರು. ಓಕೆ. ಅದಕ್ಕೆ ಯಾವಾಗ ಸಿಗ್ತೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ವಾಯ್ಸ್ ಎಲ್ಲೋ ಕೇಳಿದ್ದೀನಿ ಸರ್ ನಾನು. ಮೇಡಮ್ ನಿಮ್ಮ ವಾಯ್ಸ್ ಎಲ್ಲೋ ಕೇಳಿದ್ದೀನಿ ನಾನು. ಸರ್, ಆ್ಯಕ್ಚುಲಿ ನಾನು ಶೂಟಿಂಗಲ್ಲಿ ಇದ್ದೀನಿ. ನಾನು ಮಾಡ್ಬೋದಾ ಆಮೇಲೆ? ಮೇಡಮ್ ಒಂದೇ ಒಂದು ನಿಮಿಷ ಮೇಡಮ್. ಹೇಳಿ. ಐ ಲವ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಲವ್ ಯು ಟು ಹೇಳಲ್ವಾ ಮೇಡಮ್? ಅಭಿಮಾನಿಗೆ ಇಷ್ಟೇನಾ ಮೇಡಮ್? ನೀವು ಯಾರೋ ಗೊತ್ತಿರೋರೆ ಅಂತ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಶಾರ್ಟಲ್ಲಿ ಇದ್ದೀನಿ. ನಾನು ಮಾಡ್ತೀನಿ. ಯಾರು ಅಂತ ಗೊತ್ತಾಯ್ತಾ ಇಲ್ಲ ನಿಂಗೆ? ಇದೆಲ್ಲೋ ಕೇಳಿದ್ದೀನಲ್ಲ. ಎಲ್ಲೋ ಕೇಳಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಇದ್ಯಾರ್ದು ವಾಯ್ಸ್ ಇದು? ಯಾರಿದು? ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನ್ ಇದು ಗೊತ್ತು, ಗೌರವ್ ತಾನೆ? ಏಯ್, ನಾನಲ್ಲ. ಏಯ್, ನೀನು ವಾಯ್ಸ್ ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅದ್ಯಾರು ಮಾತಾಡಿದ್ದು? ಇಷ್ಟೊತ್ತು ನಾನೇ ಮಾತಾಡಿದ್ದು ಇಲ್ಲೊಂದ್ ಕಡೆ ಕೂತ್ಕೊಂಡು. ಈ ಟ್ಯಾಲೆಂಟ್ ಎಲ್ಲಿಟ್ಟಿದ್ದೆ ಅಂತ ನಂಗೆ ಗೊತ್ತಾಗಿಲ್ವಲ್ಲ. ಒಳಗಡೆ ಇದೆ, ಅವಾಗ ಬರ್ತಾ ಇರುತ್ತೆ ಆಚೆ. ಈ ರೇಂಜಿಗೆ ಲವ್ ಯು ಮ್ಯಾಮ್ ಅಂತೆಲ್ಲ ಹೇಳ್ತಾರಲ್ಲ, ಮೈಂಡ್ ವಾಯ್ಸ್ ಅಲ್ಲಿ ಅಂತ. ಎಲ್ಲಿದ್ಯಾ? ನಾನಾ ಇಲ್ಲಿ ಸೂಪರ್ ಹಿಟ್ ಪಿಕ್ಚರ್ ಪ್ರಮೋಷನ್ ಮಾಡ್ತಾ ಇದ್ವಿ. ಎಲ್ಲಾರ್ಗು ಹೇಳ್ಬಿಡು ಸೂಪರ್ ಹಿಟ್ ಸಿನಿಮಾ 27. ಅಯ್ಯೋ, ನನ್ಗೇನೋ ಹೇಳ್ಬಿಟ್ಟಲ್ಲ ಅಂತೆಲ್ಲ. ಅದೆಲ್ಲ ಕಟ್ಟು ಹಂಗಾದ್ರೆ. ಮಾಡಲ್ಲ, ಹಂಗೆ ಆಗ್ತಾರೆ. ಸಾರಿ. ಯಾವ ಚಾನೆಲ್? ಬಾಸ್ ಟಿವಿ. ನಮ್ಮ ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಚಾನೆಲ್ ಹೆಸರು ಹೇಳಂಗಿಲ್ವಂತೆ. ಹಲೋ, ಹೇಳಂಗಿಲ್ವಾ ಸರ್? ಅದು ಕಟ್ ಮಾಡ್ಬಿಡಿ. ಅದು ನಾನಲ್ಲ, ಅದು ನಮ್ಮ ಅಕ್ಕ ಮಾತಾಡಿ. ಇವಾಗ ಐ ಲವ್ ಯು ಹೇಳ್ತೀರಾ ಇಲ್ವಾ ಮೇಡಮ್? ನೀ ಹೇಳಿದ್ರೆ ಕಟ್ ಮಾಡ್ತಾರೆ ಅವರು. ದಯವಿಟ್ಟು ಕಟ್ ಮಾಡಿ. ನಾನು ಆ ಥರ ಅಲ್ವೇ ಅಲ್ಲ. ನೀನ್ ಹೇಳಿದ್ರೆ ಕಟ್ ಮಾಡ್ತಾರೆ. ಅಲ್ಲ, ಐ ಲವ್ ಯು ಹೇಳಿದ್ರೆ ಕಟ್ ಮಾಡಿಸ್ತೀವಿ. ಇದು ಬಾಸ್ ಟಿವಿನಾ? ಯಾವ ಟಿವಿ ಮೇಡಮ್? ಇದು ಯಾವ್ದೋ ಟಿವಿಲಿ ನಿಮ್ ವಾಯ್ಸ್ ಕೇಳಿದೀನಲ್ಲ. ಯಾವ್ದು ಗೌರವ್? ಈ ಕಂಡಿಡಿ ನೋಡೋಣ. ಅದೇ ಎಲ್ಲೋ ಕೇಳ್ದಂಗಿದೆ ಇದು ವಾಯ್ಸು. ನಾನು ಯಾರ ಫ್ಯಾನ್ ಹೇಳು? ಅದೇ ಬಾಸ್ ಟಿವಿ. ಬಾಸ್ ಟಿವಿ ತಾನೆ ಸರ್? ನಾನ್ ನಿಮ್ ದೊಡ್ಡ ಅಭಿಮಾನಿ ಸರ್. ದಯವಿಟ್ಟು ಕಟ್ ಮಾಡಿ ಸರ್. ಹಿಂಗ್ ಹೇಳಿ ಎಲ್ಲಾರನ್ನೂ ಆಟ ಆಡಿಸ್ತಾ ಇದ್ರು. ಹೌದು. ಅಲ್ಲ ಮೇಡಮ್, ನನ್ನ ಹೆಸರೇನು ಹೇಳಿ? ಅದೇ ಬಾಸ್ ಅಂತ. ನಿಮ್ಮ ಹೆಸರು ಹೇಳ ನಾನು? ಹೇಳಿ. ಮಹಾದೇವ್ ಅಂತಲ್ವಾ? ನನ್ನ ಹೆಸರು ನಾನೇ ಫೋನ್ ಮಾಡಿ ನಾನೇ ಪ್ಯಾಕ್ ಮಾಡಿ ನನ್ನ ಮನ ಮರೆಯೋದು ನಾನೇ ತಕ್ಕೊಂತೀನಿ. ಆದ್ರೂ ಅದೊಂದು ವರ್ಡ್ ನ ಕಟ್ ಮಾಡ್ಬಿಡಿ ಸರ್ ದಯವಿಟ್ಟು. ಈ ತರ ಯಾಕಂದಿದ್ದು ನಟಿ ಶ್ರೀಭವ್ಯ ಅವರು ಅಂತ ತಮ್ಮನೇಲಿ ಹಾಕಿ ಸರ್. ಖಂಡಿತವಾಗ್ಲು. ನಟಿ ಶ್ರೀಭವ್ಯ ಅವರು ಏನ್ ಹೇಳಿದ್ರು ನೋಡಿ ಅಂತ ಹಾಕ್ತೀರಾ? ಕ್ವಶನ್ ಮಾರ್ಕ್. ಯಾರಿಗೆ? ಕ್ವಶನ್ ಮಾರ್ಕ್. ಓಕೆ, ಆಲ್ ದಿ ಬೆಸ್ಟ್ ಸೂಪರ್ ಹಿಟ್ಗೆ ಗೌರವ್ ಶೆಟ್ಟಿ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಬಂದ್ಬಿಟ್ಟು ನೋಡಿ ಸಿನಿಮಾ. ಓಕೆ, ಖಂಡಿತ ಸರ್. ಈಗ ಬ್ಯುಸಿ ಆಗಿರಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಅದನ್ನ ಕಟ್ ಮಾಡಿಸ್ಬಿಡಿ. ಥ್ಯಾಂಕ್ ಯು, ಬಾಯ್ ಮೇಡಮ್. ಲವ್ ಯು. ಅಯ್ಯಯ್ಯೋ, ಈ ತರ ಎಲ್ಲ ಬ್ಲಶ್ ಮಾಡಿಸ್ಬಾರ್ದು ಸರ್ ನೀವು.
ಅಲ್ಲ ಎದುರುಗಡೆ ಬಂದಾಗ ಮಾತ್ರ ಸುಮ್ಮನೆ ಅವ್ರ ಹತ್ರ ಹೇಳ್ತಾರೆ ಅವ್ರು ಚೆನ್ನಾಗಿದ್ದಾರೆ ಹಂಗೆ ಹಿಂಗೆ ಆ್ಯಂಕರ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನನ್ನ ಹೆಸರೇ ನೀವು ನಿಜವಾಗ್ಲೂ ಚೆನ್ನಾಗಿದ್ದೀರಾ ಸರ್ ನೀವು? ನನ್ನ ಹೆಸರೇ ಅಲ್ಲ ಹೆಸರೇ ಗುರ್ತಿಲ್ವಲ್ಲ. ಹೆಸರು ಹಾರ್ಟ್ ಅಲ್ಲಿ ಇದೆ ಸರ್. ಹೆಸರು ಹಾರ್ಟಲ್ಲಿ ಇದೆಯಾ? ಹೆಸರು ಹಾರ್ಟಲ್ಲಿ ಇದೆಯಾ? ಯಾ ಮತ್ತೆ ಯಾರು ಅಂತ ಹೆಸರೇ ಗೊತ್ತಿಲ್ಲ ಅಂತಿದ್ಯಾ? ಹೇಳು ಗ್ಯಾಪ್ ಅಲ್ಲಿ ಫಸ್ಟ್ ಮೈಂಡಲ್ಲಿ ಇಟ್ಕೊ ನೀನು. ನಾನಾದ್ರೂ ವಾಯ್ಸ್ ಕೇಳಿದ ತಕ್ಷಣ ಯಾವ ಟಿವಿ ಅಂತ ಹೇಳಿದ್ನಲ್ಲ, ಹೆಸರಿಗಿಂತ ನಿಮ್ ಚಾನಲ್ ಅಷ್ಟು ಫೇಮಸ್ ಅಂತ. ನನಗಿಂತ ನಮ್ಮ ಚಾನಲ್ ಫೇಮಸ್ಸು ಅಂತ ಆಯಿತು. ಹೌದೌದು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅಂತ ಇದು. ಹಾ ಮಂಜು ಸರ್, ಈಗ ಕಟ್ ಮಾಡಿ ಸರ್. ಕಟ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿಸೋಣ. ಎಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೂ ಕೂಡ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಫೈನಲಿ ಏನು ಹೇಳ್ತೀರಾ? ಈಗ ನೋಡಿ ನಿಮ್ಮ ಟೀಮ್ ಅವ್ರ ಕಡೆಯಿಂದನೂ ಕೂಡ ನಿಮ್ಮ ಒಂದು ಸೂಪರ್ ಹಿಟ್ ಸಿನಿಮಾಗೆ ಸಪೋರ್ಟ್ ಸಿಗ್ತಾ ಇದೆ. ಯಾಕಂತಂದರೆ ಅಮೃತಾಂಜನಲ್ಲೂ ಕೂಡ ಸಾಕಷ್ಟು ನಿಮ್ಮಿಬ್ಬರ ಕಾಂಬಿನೇಷನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಎಂಜಾಯ್ ಮಾಡಿದರು. ಈಗ ಅವರ ಒಂದು ಸಪೋರ್ಟ್ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತದೆ. ಅಂದರೆ ನಮ್ಮ ತಂಡ ಯಾವಾಗಲೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡೇ ಇಲ್ಲಿವರೆಗೂ ಬಂದಿರೋದು. 5-6 ವರ್ಷದಿಂದನೂ ಜೊತೆಲೇ ಇದ್ದೀವಿ. ಯಾರೊಬ್ಬರು ಅವ್ರದ್ದೇನೋ ಒಂದು ಪರ್ಸ್ನಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇನ್ನು ಬೇರೆಯವರು ಎಲ್ಲ ಸೇರಿಕೊಂಡೇ ಪ್ರಮೋಟ್ ಮಾಡೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು ಮುಂಚೆಯಿಂದನೂ ಇದೆ. ಏಕೆಂದರೆ ಎಲ್ಲರಿಗೂ ಇಂಡಿವಿಜುವಲಾಗಿ ಎಲ್ಲರೂ ಬೆಳಿಬೇಕು, ಚೆನ್ನಾಗಾಗಬೇಕು ಅನ್ನೋದು ಇದ್ದೇ ಇದೆ ಎಲ್ಲರಿಗೂ. ಹಂಗಾಗಿ ಅವರು ಹಾರ್ಟ್ಲಿ ವಿಶ್ ಮಾಡ್ತಾರೆ. ಸೊ ಅದು ಹಂಗಾಗಿ ನಮ್ಮ ಟೀಮು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಸ್ಟ್ರೆಂತೇ ನಮ್ಮ ಟೀಮು ಸರ್. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೇನು ಇಲ್ಲ ಅಂದಾಗ ನಮ್ಮ ಟೀಮಲ್ಲಿ ನಮ್ಗೆ ಕೆಲಸ ಸಿಗುತ್ತೆ. ಅವರು ಯಾವತ್ತೂ ನಮ್ಮ ಕೈಗೆ ಬಿಡಲ್ಲ. ಅಲ್ಲಿ ನಮಗೆ ವರ್ಕ್ ಆಗೇ ಆಗುತ್ತೆ. ಹಂಗಾಗಿ ನಮಗೊಂದು ಕಾನ್ಫಿಡೆನ್ಸ್, ಆಚೆ ಹೋಗ್ಬಿಟ್ಟು ಯಾರಾದರೂ ಏನೋ ಬೇರೆ ಥರ ಇದು ಮಾಡಿದ್ರೆ ಇಲ್ಲಾಂದ್ರೆ ಹೋಗಿ ನಮ್ಮ ಟೀಮ್ ಐತೆ ನಾನು ಮಾಡ್ಕೊತೀನಿ ಅಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ನಮ್ಮ ಟೀಮಿಂದನೇ ನಮಗೆ ಬಂದಿರೋದು. ನಮ್ಮ ಮೋಹಿತ್ ಸರ್ ಕಟ್ಟಿರೋ ಟೀಮು ಅದು ಯಾವತ್ತಿದ್ರೂ ನನ್ನ ಸ್ಟ್ರೆಂತೆ ಸರ್. ಅದು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಟೀಮ್ಗೆ. ಎಸ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಏನು ಹೇಳ್ತೀರಾ ಅಂತ? ನಿಮ್ಗಾಗಲೇ ಗೊತ್ತಿರೋಂಗೆ ಫೆಬ್ರವರಿ 27 ನಾನು, ಗಿಲ್ಲಿ ಅವರು, ಶ್ವೇತಾ, ಆಮೇಲೆ ತುಂಬ ಬಹುದೊಡ್ಡ ತಾರಾಗಣ ಇರೋವಂಥ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ. ಗೊತ್ತು ತುಂಬ ಜನ ಗಿಲ್ಲಿಯವ್ರಿಗೋಸ್ಕರ ನೋಡ್ತೀವಿ ಅಂತ. ನೀವು ಯಾರಿಗೋಸ್ಕರನಾರು ನೋಡಿ ಸಿನಿಮಾನ, ಬಟ್ ಸಿನಿಮಾನ ನೋಡಿ. ತುಂಬ ಅದ್ಭುತವಾಗಿರೋ ಸಿನಿಮಾ, ಚೆನ್ನಾಗಿರುತ್ತೆ ಸಿನಿಮಾ, ಒಳ್ಳೆ ಫೀಲ್ ಗುಡ್ ಸಿನಿಮಾ. ನೀವು ಬಂದು ಒಂದು ಸ್ಟ್ರೆಸ್ ಏನಾದರೂ ಕಳ್ಕೊಂಡು ಒಂದು ಕಾಮಿಡಿ ಮನೋರಂಜನೆ ಕಚಗುಳಿ ಇಡೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾನೆ ಇರೋಣ, ಮತ್ತಷ್ಟು ಮಾತನಾಡ್ತಾನೆ ಇರೋಣ. ಒಳ್ಳೆಯದಾಗಲಿ. ಸೂಪರ್ ಹಿಟ್ ಸಿನಿಮಾ ನಿಮ್ಮ ಜರ್ನಿಯಲ್ಲಿ ಒಂದಷ್ಟು ಮೈಲಿಗಲ್ಲುಗಳನ್ನು ಸೃಷ್ಟಿ ಮಾಡುವಂತಹ ಸಿನಿಮಾ ಆಗಲಿ. ಮತ್ತಷ್ಟು ಅವಕಾಶಗಳು, ಮತ್ತಷ್ಟು ವಿಭಿನ್ನವಾದಂತಹ ಪಾತ್ರಗಳು ನಿಮ್ಮ ಒಂದು ಸಿನಿ ಜರ್ನಿಗೆ ಒಲ್ದು ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಮತ್ತೆ ಸಿನಿಮಾಗಳಲ್ಲಿ ಸಿಗ್ತಾನೆ ಇರೋಣ. ಬಾಸ್ ಟಿ ವಿ ಜೊತೆ ಇಂಟರ್ವ್ಯೂ ಮಾಡ್ತಾನೆ ಇರೋಣ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಿದಾಗೆಲ್ಲ ಏನಾರು ಒಂದು ಹೊಸ್ದಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀರ ವಿಭಿನ್ನವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಸೂಪರ್ ಹಿಟ್ ಸಿನಿಮಾದ ನಾಯಕ ನಟರಾಗಿರುವಂತಹ ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.